ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಘೋಷಣೆ. ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರಿಗೆ, ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೂ ಕೂಡ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಈ ಬಂಪರ್ ಗಿಫ್ಟನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರ ಜೀವನಕ್ಕೆ ವರದಾನವಾಗುವಂತಹ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು. ಕನಿಷ್ಠ ಪಿಂಚಣಿ 7,500 ರೂಪಾಯಿ ಪಡೆಯೋದು ಫಿಕ್ಸ್. ಪಡೆಯೋಣ ಬನ್ನಿ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವಂಥ ಬಂಪರ್ ಗಿಫ್ಟ್ ನಿಮ್ಮ ಜೀವನಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಡುತ್ತೆ, ಸಾಮಾಜಿಕ ಭದ್ರತೆಯನ್ನು ಕೊಡುತ್ತೆ, ನಿವೃತ್ತಿಯ ಜೀವನಕ್ಕೆ ಭದ್ರತೆಯನ್ನು ಕೊಡುವಂಥ ವಿಮೆ ಕೊಡುವಂತಹ, ನಿಮಗೆ ಆರ್ಥಿಕ ಲಾಭವಾಗುವಂಥ ವಿಶಿಷ್ಟವಾದಂತಹ ಗುಡ್ ನ್ಯೂಸನ್ನು ಕೊಟ್ಟಿದೆ. ಈ ಗುಡ್ ನ್ಯೂಸನ್ನು ನಿಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, EPS, EPFO ನೌಕರರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಬಂಪರ್ ಗಿಫ್ಟ್, ಆರ್ಥಿಕ ಭದ್ರತೆ, ಪಿಂಚಣಿ ಸೇರಿದಂತೆ ESI ಸೇರಿದಂತೆ ಎಲ್ಲ ಸೌಲಭ್ಯಗಳಿದೆ. ಇದರ ಉಪಯೋಗವನ್ನು ಪ್ರತಿಯೊಬ್ಬರು ತಪ್ಪದೇ ಪಡ್ಕೊಳ್ಳಿ. ಏನೇನು ಗಿಫ್ಟ್ಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ, ಅದರಿಂದ ನೌಕರರಿಗೆ, ಪಿಂಚಣಿದಾರರಿಗೆ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇದೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ. ಡೋಂಟ್ ಮಿಸ್ ಇಟ್. ಅಕ್ಟೋಬರ್ 30ರವರೆಗೆ ಅವಕಾಶ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ. EPFO EEC 2026 ಏನಿದು, ಇದರಿಂದ ನೌಕರರಿಗೆ ಆಗುವಂಥ ಉಪಯೋಗಗಳು ಏನು? ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಘೋಷಣೆಯಾಗಿದೆ. ಅಕ್ಟೋಬರ್ 31ರವರೆಗೆ ಅವಕಾಶವನ್ನು ನೀಡಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ EEC 2026ರ ಅಭಿಯಾನ ಪ್ರಾರಂಭವಾಗಿದೆ. ಅರ್ಹತೆ ಕ್ವಾಲಿಫಿಕೇಷನ್ ಇದ್ದರೂ ಕೂಡ ವಂಚಿತರಾಗಿರುವಂಥ ನೌಕರರಿಗೆ EPFO ನೋಂದಣಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಜೂನ್ 29ರಿಂದ ಅಕ್ಟೋಬರ್ 31ರವರೆಗೆ ಹೆಸರು ನೋಂದಾಯಿಸಿಕೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಿದೆ. PF ಸದಸ್ಯತ್ವದಿಂದ ಪಿಂಚಣಿ ಹಾಗೂ ವಿಮಾ ಸೌಲಭ್ಯದ ಲಾಭಗಳು ಹಾಗೂ ಅನೇಕ ಲಾಭಗಳನ್ನು ಪಡ್ಕೊಳ್ಳೋಕ್ಕೆ ನೌಕರರಿಗೆ ಅವಕಾಶ ಇದೆ. EPFO EEC ಉದ್ಯೋಗಿಗಳ ಭವಿಷ್ಯ ನಿಧಿ ನೌಕರರ ನಿವೃತ್ತಿಯ ಜೀವನ ಹಾಗೂ ಭವಿಷ್ಯದ ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಪ್ರತಿ ತಿಂಗಳು ಸ್ಯಾಲ್ರಿಯಿಂದ ಡಿಡಕ್ಷನ್ ಆಗುವಂಥ ನಿರ್ದಿಷ್ಟ ಮೊತ್ತವು PF ಖಾತೆಯಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಇದು ನಿವೃತ್ತಿಯ ಸಮಯದಲ್ಲಿ ಅವರಿಗೆ ಪಿಂಚಣಿ ಸಿಗೋಕ್ಕೆ ಹಾಗೂ ತುರ್ತು ಸಂದರ್ಭಕ್ಕೆ ಅತ್ಯಂತ ಉಪಯುಕ್ತವಾದ ಉಳಿತಾಯದ ಹಣ ಆಗತ್ತೆ. ಆದರೆ ಈ ಅರ್ಹತೆ ಇದ್ದರೂ ಕೂಡ ವಿವಿಧ ಕಾರಣಗಳಿಗಾಗಿ EPFO ವ್ಯಾಪ್ತಿಗೆ ಸಿಗದೇ ಇರುವಂತಹ ಲಕ್ಷಾಂತರ ನೌಕರರು ಇದ್ದಾರೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಈಗ ಇಂಥ ನೌಕರರ ಹಾಜರಾತಿ, ದಾಖಲಾತಿ, ರಿಜಿಸ್ಟ್ರೇಷನ್ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. EEC 2026ರ ಮೂಲಕ ಒಂದು ವಿಶೇಷ ಹಾಗೂ ಸುವರ್ಣಾವಕಾಶವನ್ನು ನೌಕರರಿಗೆ ಕಲ್ಪಿಸಿಕೊಟ್ಟಿದೆ. ಏನಿದು EPFO EEC 2026 ಅಂತ ನೋಡೋದಾದರೆ, ಉದ್ಯೋಗಿಗಳ ದಾಖಲಾತಿ ಅಭಿಯಾನ ಪ್ರಮುಖವಾದ ಉದ್ದೇಶ ಏನು ಅಂದರೆ, EPFO ವ್ಯಾಪ್ತಿಯಿಂದ ಹೊರಗೆ ಉಳಿದಿದ್ದ ಆದರೆ ಅರ್ಹತೆ ಹೊಂದಿರುವವರನ್ನು ಮರು ಪರಿಗಣಿಸಿ ಭವಿಷ್ಯ ನಿಧಿ ವಲಯಕ್ಕೆ ತರೋದು ಇದರ ಮುಖ್ಯ ಉದ್ದೇಶ. ಆದರೆ ಸಂಸ್ಥೆಯೊಂದಿಗೆ EPFO ಅರ್ಹತೆ ಇದ್ದರೂ ಕೂಡ ಇದುವರೆಗೆ ರಿಜಿಸ್ಟ್ರೇಷನ್ ಆಗದೇ ಇರುವಂಥ ನೌಕರರಿಗೆ ಅಭಿಯಾನದ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಲು ಸಂಪೂರ್ಣ ಅವಕಾಶ ಇರುತ್ತೆ. 2026ರ ಜೂನ್ 29ರಿಂದ ಜಾರಿಗೆ ಬಂದಿರುವಂಥ ಈ ವಿಶೇಷ ಅಭಿಯಾನದ ಅಡಿಯಲ್ಲಿ ಅರ್ಹ ನೌಕರರು ಅಕ್ಟೋಬರ್ 31ರವರೆಗೆ ನೋಂದಣಿ ಮಾಡಿಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಈ ಕೊನೆಯ ದಿನಾಂಕದವರೆಗೆ ಕಾಯ್ದೆ ಸಂಸ್ಥೆಗಳು ಈಗಲೇ ತಮ್ಮ ನೌಕರರ ದಾಖಲಾತಿಯೊಂದಿಗೆ ಮುಂಚಿತವಾಗಿ ಪರಿಶೀಲಿಸಿ
ಯಾರು ಈ EPFOಗೆ ಅರ್ಹರಿದ್ದಾರೋ ಅವರನ್ನು ಗುರುತಿಸುವಂತೆ EPFO ಕಠಿಣ ಸಲಹೆಯನ್ನು ನೀಡಿದೆ. ಯಾರು ಅರ್ಹರಾಗ್ತಾರೆ, ಇದಕ್ಕೆ ಅರ್ಹತೆ ಯಾರಿಗಿದೆ ಅಂತ ನೋಡೋದಾದರೆ, ಈ ಹಿಂದೆ EPFO ವ್ಯಾಪ್ತಿಗೆ ನೋಂದಾವಣೆ ಮಾಡ್ಕೊಳ್ದೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳದೇ ವಂಚಿತರಾಗಿದ್ದರೂ ಕೂಡ ನಿಯಮಾನುಸಾರ ಅರ್ಹತೆ ಹೊಂದಿರುವ ನೌಕರರಿಗೆ EEC 2026 ಅಭಿಯಾನದ ಅಡಿಯಲ್ಲಿ ಸೇರಿಸಿಕೊಳ್ಬೋದು. ಆದರೆ ಇದಕ್ಕಾಗಿ ಕೆಲವು ಪ್ರಮುಖ ನಿಬಂಧನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ. ವಿಶೇಷವಾಗಿ ಉದ್ಯೋಗದಾತರು ನೌಕರರನ್ನು ಘೋಷಣೆ ಮಾಡುವ ದಿನಾಂಕದಂದು ಆ ಉದ್ಯೋಗಿ ಜೀವಂತವಾಗಿರಬೇಕು, ಅದೇ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರಬೇಕು. ಇದರೊಂದಿಗೆ EEC 2026 ಅಡಿಯಲ್ಲಿ ಸೂಚಿಸಲಾದಂತಹ ಇಂತಹ ಎಲ್ಲ ಅರ್ಹತೆ ಮಾನದಂಡ ಹಾಗೂ ನಿಯಮಗಳನ್ನು ಸಹ ಕಟ್ಟುನಿಟ್ಟಾಗಿ ಪಾಲಿಸುವಂಥ ಅಗತ್ಯತೆ ಇದೆ ಅಂತ ಹೇಳಿ EPFO ತಿಳಿಸಿದೆ. ಈ ನೋಂದಣಿಯಿಂದ ಆಗುವಂಥ ಲಾಭಗಳೇನು, ಬೆನಿಫಿಟ್ಸ್ಗಳು ಏನು ಅನ್ನೋದನ್ನು ನೋಡೋದಾದರೆ, EPFOಗೆ ಸೇರ್ಪಡೆಗೊಳ್ಳುವುದರಿಂದ ನೌಕರರು ಭವಿಷ್ಯಕ್ಕಾಗಿ ವ್ಯವಸ್ಥಿತವಾಗಿ ಉಳಿತಾಯ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರೊಂದಿಗೆ ನಿಯಮಗಳ ಪ್ರಕಾರ ಪಿಂಚಣಿ, ವಿಮೆಯಂತಹ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಕನಿಷ್ಠ ಪಿಂಚಣಿಯನ್ನು ಪಡ್ಕೊಳ್ಬೋದು, ಇನ್ಶೂರೆನ್ಸನ್ನು ಪಡ್ಕೊಬೋದು, ESIಗಳನ್ನು ಪಡ್ಕೊಬೋದು. ಎಲ್ಲ ಸೌಲಭ್ಯಗಳನ್ನು, ಭದ್ರತಾ ಸೌಲಭ್ಯಗಳನ್ನು, ಲಾಭಗಳನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಆದ್ದರಿಂದ ಈ ಅಭಿಯಾನವನ್ನು EPFOಗೆ ಅರ್ಹರಾಗಿರುವವರು, ಇದುವರೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೇ ಇರೋರಿಗೆ ಅತ್ಯಂತ ಉಪಯುಕ್ತ ಆಗಿದೆ. ಪ್ರತಿಯೊಬ್ಬರು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಿ. ನೌಕರರು ಮಾಡಬೇಕಾಗಿರೋದು ಏನು ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗತ್ತೆ ಅಂತ ನೋಡೋದಾದರೆ, EEC 2026 ಅಭಿಯಾನದ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳುವಂಥ ನೌಕರರು ಉಮಂಗ್ ಅಪ್ಲಿಕೇಶನ್ ಮೂಲಕ ಫೇಸ್ ಅಥೆಂಟಿಕೇಷನ್ ಬಳಸಿ UAN ಸಂಖ್ಯೆಯನ್ನು ಸೃಷ್ಟಿಸಿಕೊಳ್ಬೇಕು. ನಂತರ ಉದ್ಯೋಗದಾತರು ಅಂದರೆ ಕಂಪ್ನಿಯವರು ಎಲೆಕ್ಟ್ರಾನಿಕ್ ಚಲನ್ ಕಮ್ ರಿಟರ್ನ್ ಮೂಲಕ ನೌಕರರಿಗೆ ಸಂಬಂಧಿಸಿದ EPFO ಕೊಡುಗೆಗಳನ್ನು ಪಾವತಿಸಬೇಕಾಗತ್ತೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ 12% ಸಂಸ್ಥೆಯರು ಪಾವತಿ ಮಾಡಬೇಕು, 12% ನೌಕರರು ಪಾವತಿ ಮಾಡಬೇಕು. ಕೇಂದ್ರ ಸರ್ಕಾರ ಸ್ವಲ್ಪ ಪ್ರಮಾಣದಲ್ಲಿ ಕೊಡುತ್ತೆ. ಇವೆಲ್ಲವನ್ನು ಸೇರಿಸ್ಕೊಂಡು ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಮಾಲೀಕರು ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳೋದಾದರೆ, ಸಂಸ್ಥೆಗಳು ಮೊದಲು ತಮ್ಮ ನೌಕರರ ವಿವರವನ್ನು ಸಂಪೂರ್ಣವಾಗಿ ಪರಿಶೀಲಿಸಬೇಕು. ಹಿಂದೆ EPFOಗೆ ನೋಂದಣಿ ಮಾಡಿಕೊಳ್ಳದೇ ಇದ್ದವರು ಈಗ ಅರ್ಹತೆ ಇರೋರು ಯಾರು ಅನ್ನೋದನ್ನು ಗುರುತಿಸಿ ಅವರನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಪ್ರತಿಯೊಬ್ಬರು ಕೇಂದ್ರ ಸರ್ಕಾರ ನೀಡಿರುವಂಥ ಗಿಫ್ಟು, ಶುಭ ಸುದ್ದಿಯನ್ನು ಉಪಯೋಗಿಸ್ಕೊಳ್ಳಿ. ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ, ನಿಮ್ಮ ನಿವೃತ್ತಿ ಜೀವನ ಚೆನ್ನಾಗಿರಬೇಕು, ನಿಮ್ಮ ಅಗತ್ಯಕ್ಕೆ ಹಣ ಸಿಗಬೇಕು ಅನ್ನೋದಾದರೆ EPFO ಸಂಸ್ಥೆಯಲ್ಲಿ ನೋಂದಾವಣೆ ಆಗಿ EPFO ಹೇಳಿರುವ ಎಲ್ಲ ಅಂಶಗಳನ್ನು ಪಾಲನೆ ಮಾಡಿ. ಅಕ್ಟೋಬರ್ 31 ಕೊನೆಯ ದಿನ, ಮಿಸ್ ಮಾಡಿಕೊಳ್ಳಬೇಡಿ. ಮತ್ತೆ ಇಂಥ ಅವಕಾಶಗಳು ನಿಮಗೆ ಸಿಗೋದಿಲ್ಲ. ಖಂಡಿತವಾಗಿಯೂ ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಕೇಂದ್ರ ಸರ್ಕಾರದಲ್ಲಿ ಮತ್ತೊಂದು ಮನವಿ ಏನು ಅಂದರೆ, ಈ ಗಣಪತಿ ಹಬ್ಬಕ್ಕೆ ಮುಂಚಿತವಾಗಿ ನಿವೃತ್ತ ಸರ್ಕಾರಿ ನೌಕರರು ಅಂದರೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಅವರ ಬೇಡಿಕೆಯಾದಂತಹ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿಗಳನ್ನು ಘೋಷಣೆ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ಇದು ನಮ್ಮ ಹಕ್ಕು, ಭಿಕ್ಷೆಯಲ್ಲ. ಪ್ರತಿಯೊಬ್ಬರೂ ಒಂದಾಗಿ EPS 95 ಕನಿಷ್ಠ ಪಿಂಚಣಿಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ